ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಪಡೆದ ಮನಸ್ಸುಗಳ ಕಂಡ ಕನಸುಗಳ ಕಡೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ಸಾವು ಮನಸ್ಸ ಕಟ್ಟುತ್ತೇವ. ಏನು ಕೋಗಿಲು ನಿವಾಸಿಗಳದು 5 ತಿಂಗಳಾಗ್ತಿದೆ ಇವತ್ತಿಗೆ. ಬೆಳಗಿನ ಜಾವ 6 ಗಂಟೆಗೆನೆ ಬುಲ್ಡೋಸರ್ ತಗೊಂಡೋಗಿ ಇವತ್ತು ನೆಲಸಮ ಮಾಡಿ ಇವತ್ತು 200 ಕುಟುಂಬಗಳನ್ನ ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. 5 ತಿಂಗಳಿಂದಲೂ ಕೂಡ ಮನೆಯನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಡ್ತಾ ಇವತ್ತಿನವರೆಗೂ ಕೂಡ ಅವರಿಗೆ ಮನೆಗಳನ್ನ ಕೊಟ್ಟಿಲ್ಲ. ಉರಿಯುವ ಬಿಸಿಲಿನ ಒಂದಷ್ಟು ಚಳಿಗಾಲದಲ್ಲಿ ಚಳಿಯಲ್ಲಿ ಅವರು ಜೀವನವನ್ನ ಕಳೆದಿದ್ದಾರೆ. ಇವತ್ತು ಬಿಸಿಲಿನಲ್ಲಿ ತಾಪದಲ್ಲಿ ಇವತ್ತು ಬದುಕ್ತಿದ್ದಾರೆ. ಇನ್ನ 1-2 ದಿನ ಹೋಯ್ತು ಅಂತಂದ್ರೆ ಮಳೆಗಾಲದಲ್ಲಿ ಇವತ್ತು ಅದ್ರಲ್ಲಿ ಮಳೆಯಲ್ಲೂ ಸಾಯ್ಬೇಕಾದಂತ ಅನಿವಾರ್ಯತೆ ಬರ್ತಿದೆ. ನಾವಿಲ್ಲಿ ಸಾಕಷ್ಟು ಸಲ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ದೀವಿ, ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದೀವಿ. ಮನೆ ಕೊಡ್ತೀವಿ ಅಂತ ಹೇಳಿ ಅಪೋಸಿಟ್ ಪಾರ್ಟಿ ಆದಂತ ವಿರೋಧ ಪಕ್ಷದ ನಾಯಕರಾದಂತವ್ರು ಕನಿಷ್ಠ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆ ಜನರಿಗೆ ಇವತ್ತು ನಿರಾಶ್ರಿತಿದ್ದಾರೆ. ಅವರಿಗೆ ಮನೆಯನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಮನೆಯನ್ನ ಕೊಡದೇ ಇರುವಂತ ರೀತಿಯಲ್ಲಿ ಇವತ್ತು ಒತ್ತಾಯ ತರೋದ್ರ ಮೂಲಕ ಇವತ್ತು ಜನರನ್ನ ಸರ್ಕಾರದ ದಿಕ್ಕು ತಪ್ಪಿಸ್ತಿದ್ದಾರೆ. ಸರ್ಕಾರ ಏನೇ ಆದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ 5 ತಿಂಗಳಿಂದ ಜನ ಹೊರಗಡೆ ಇದ್ದಾರೆ. ಮಕ್ಕಳು ಮರಿ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಕೂಡ ಅನಾನುಕೂಲ ಇದ್ದಾಗ್ಲೂ ಕೂಡ ಅದು ಕೇರ್ ಮಾಡದೇ ಇದಾರಲ್ಲ. ಅದಕ್ಕೆ ಇವತ್ತು ಎಲ್ಲಾ ರೀತಿಯಾಗಿ ಪ್ರಯತ್ನವನ್ನ ಮಾಡಿದೀವಿ. ಇವತ್ತಿಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ. ಇಲ್ಲ ಮನೆ ಕೊಡಿ ಇಲ್ಲ ಜೈಲಿಗೆ ಕಳ್ಸಿ ಅಂತ ಹೇಳಿ 2ರಲ್ಲಿ 1 ಆಗ್ಬೇಕಲ್ಲ. ಹಾಗಾಗಿ ಇವತ್ತು ಒತ್ತಾಯವನ್ನ ಸರ್ಕಾರ ಮಾಡ್ತೀವಿ. ಇವತ್ತು ಕೆಲವು ದಾಖಲೆಗಳನ್ನ ಕೇಳ್ತಾರೆ. ದಾಖಲೆಗಳನ್ನ ಯಾರು ಕೊಡ್ಬೇಕಾಗಿರೋದು? ಸರ್ಕಾರನೇ ಅದನ್ನ ಒದಗಿಸಿ ಕೊಡ್ಬೇಕಾಗಿರೋದು. ಅದಿಲ್ಲದೆ ಇವತ್ತು ಹೊಡೆದಾಕಕ್ ಮುಂಚಿತವಾಗಿ ಅವ್ರಿಗೆ ಜ್ಞಾನ ಇರ್ಬೇಕಿತ್ತು. ಹೊಡೆದಾಕಿ ಇವತ್ತು ಬೀದಿ ಪಾಲ್ ಮಾಡಿರುವಾಗ ಆ ಸರ್ಕಾರದ ನೀತಿಯನ್ನ ಖಂಡನೆ ಮಾಡ್ತಾ ಇವತ್ತು ನಮ್ಗೆ ಇವತ್ತೇನು 6 ಗಂಟೆ ಒಳಗಡೆ ಮನೆಯನ್ನ ಕಲ್ಪಿಸ್ಕೊಟ್ಟಿಲ್ಲ, ನಮ್ಗೆ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ಅಹೋರಾತ್ರಿ ಇಲ್ಲೇ ಅಡಿಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಇಲ್ಲೇ ಮಲಗ್ತೀವಿ. ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಗಿ ಸರ್ಕಾರ ಹೊಣೆಗಾರಿಕೆಯನ್ನ ಹೊರಬೇಕಾಗ್ತದೆ ಅಂತೇಳಿ ಇಲ್ಲಿ ಕೋಗಿಲೆ ನಿವಾಸಿಗಳ ಹೋರಾಟ ಸಮಿತಿ ಅಂತೇಳಿ ಎಲ್ಲಾ ಸಂಘಟನೆಗಳು, ರೈತ ಸಂಘಟನೆ, ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಕಾರ್ಮಿಕ ಸಂಘಟನೆ ಎಲ್ಲರೂ ಸೇರಿ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ.